ಬಗ್ಗೆ ಛೀಮಾರಿ ಹಾಕಿ ನೀವು ದುರುದ್ದೇಶಪೂರಿತವಾಗಿ ರಾಜಕಾರಣ ಮಾಡ್ತಾ ಇದ್ದೀರಂತ ಹೇಳಿದ್ದು ಈ ದೇಶದ ಒಂದು ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವುದು ಒಂದೇ, ಪ್ರಜಾಪ್ರಭುತ್ವದ ಕತ್ತನ ಹಿಸುಕುವುದು ಒಂದೇ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತಂದ್ರೆ, ಸಾಂವಿಧಾನಿಕ ಸಂಸ್ಥೆಗಳ ಅವ್ರಿಗೆ ಸ್ವಾಯತ್ತತೆ ಸಿಗಲಿಲ್ಲ ಅಂತಂದ್ರೆ ಅತ್ಯಂತ ಕಷ್ಟದಾಯಕ ಪರಿಸ್ಥಿತಿಗೆ ಭಾರತ ಹೋಗುತ್ತೆ. ಇಲ್ಲಿ ಯಾರದೇ ವೈಭವೀಕರಣ ಮಾಡಕತ್ತಿಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ವೈಭವೀಕರಣ ಮಾಡಕತ್ತಿಲ್ಲ. ಆದ್ರೆ ಒಂದು ಪ್ರತಿಪಕ್ಷವಾಗಿ, ವಿರೋಧ ಪಕ್ಷವಾಗಿ ಬಿಜೆಪಿ ಬರೀ ನಿರಾಧಾರ ಆರೋಪಗಳನ್ನು ಯಾಕೆ ಮಾಡಕತ್ತೈತಿ? ಯಾಕೆ ಹಿಂದುಳಿದವರ ಬಗ್ಗೆ ಅವರಿಗೆ ಈ ರೀತಿ ಪೂರ್ವಾಗ್ರಹ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಈಗ ಕೆಲವೊಂದು ಧಾರ್ಮಿಕ ವಿಷಯಗಳಿಗೆ ಬರೋಣ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಅದರ ಒಂದು ವಿಷಯ ಗಮನಕ್ಕೆ ಐತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳೆದ ಬಾರಿ ಎಲೆಕ್ಷನ್ದಲ್ಲಿ, ಕಳೆದ ಬಾರಿ ಚುನಾವಣಾ ಹೊತ್ತಿನಲ್ಲಿ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ದಂಥ ಸಿದ್ದರಾಮಯ್ಯನವ್ರ ಮುಂದೆ ಒಂದು ಧಾರ್ಮಿಕ ಘಟನೆ, ಒಂದು ಅಂಶ ಮುನ್ನೆಲೆಗೆ ಬಂತು. ವೀರಶೈವ ಲಿಂಗಾಯತ ಅನ್ನುವಂಥ ಎರಡು ವಿಭಿನ್ನ ಸಿದ್ಧಾಂತಗಳಂತ ಸೈದ್ಧಾಂತಿಕ ವಿಷಯಗಳು, ಧಾರ್ಮಿಕ ಸೈದ್ಧಾಂತಿಕ ವಿಷಯಗಳು. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಕ್ಕೆ ಅರ್ಹ ಐತಿ, ಅದರಲ್ಲಿ ವಚನ ಸಂಪತ್ತು, ವಚನ ಸಾಹಿತ್ಯ ಐತಿ, ಒಂದು ಧರ್ಮವಾಗಲು ಇರುವಂಥ ಎಲ್ಲ ಅರ್ಹತೆಗಳು ಲಿಂಗಾಯತಕ್ಕೆ ಐತಿ ಅಂತ ಲಿಂಗಾಯತ ಮುಖಂಡರು ಸಿದ್ದರಾಮಯ್ಯನವ್ರ ಹತ್ರ ತಾವಾಗಿ ಬಂದರು. ತಾವಾಗಿ ಬಂದಾಗ ನೈಜ ಬಸವಣ್ಣನ ಅನುಯಾಯಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಒಂದು ವಾದವನ್ನು ಒಪ್ಪಿದರು ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಮಾಡಿ ಶಿಫಾರಸು ಮಾಡಿದರು. ಅದರಿಂದ ಏನಾಯಿತು? ಯಾವುದನ್ನ ಒಂದು ಕ್ರಾಂತಿಕಾರಕ ನಿರ್ಧಾರನ ಸಿದ್ದರಾಮಯ್ಯ ತಗೊಂಡಿದ್ರು, ಆ ಕ್ರಾಂತಿಕಾರಿ ನಿರ್ಧಾರದಿಂದ ಎಲ್ಲರ ದೃಷ್ಟಿಯಲ್ಲಿ ಅವರು ಖಳನಾಯಕರಾದರು, ಧರ್ಮ ವಿಭಜಕರಾದರು. ಎರಡು ಧರ್ಮಗಳನ್ನು ಹೊಡಿತಾರ, ಧರ್ಮ ವಿಭಜಕ ಸಿದ್ದರಾಮಯ್ಯ ಅನ್ನುವಂಥ ಒಂದು ಕಳಂಕವನ್ನು ಹೊತ್ಕೊಂಡು ಇದು ಕೂಡ ವ್ಯವಸ್ಥಿತ ಹುನ್ನಾರಾಗಿತ್ತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಡನೆ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ನಮ್ಮೆಲ್ಲರ ಆಹ್ವಾನವನ್ನು ಮನ್ನಿಸಿ ಪತ್ರಿಕಾ ರಾಜಕೀಯ ವಿದ್ಯಮಾನಗಳನ್ನು ಕಳೆದ ಹಲವಾರು ದಿವಸಗಳಿಂದ ಗಮನಿಸಕತ್ತಿದಾಗ ಒಂದು ಕನ್ನಡದಲ್ಲಿ ಗಾದೆ ಮಾತು ಬರುತ್ತೆ, ಅನಿಷ್ಟಕ್ಕೆಲ್ಲ ಶನೀಶ್ವರನ ಕಾರಣ ಅಂತ. ಯಾವುದೇ ಒಂದು ಅವಘಡಗಳು ಸಂಭವಿಸಿದ್ರೆ ಯಾರನ್ನೋ ಒಬ್ಬರನ್ನ ದೃಷ್ಟಿ ಮಾಡಿ ಅವ್ರ ಬಗ್ಗೆ ಅಪವಾದ ಮಾಡುವಂಥ ಒಂದು ಪ್ರವೃತ್ತಿಯನ್ನು ರಾಜಕಾರಣದಲ್ಲಿ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೆಲವು ಧುರೀಣರು ಮಾಡುತ್ತಾರೆ. ಅವರ ಗುರಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರನ್ನ ಗುರಿಯಾಗಿಸಿಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಬಹುದಿನಗಳ ಕಾಲ ಇದ್ದದ್ದನ್ನು ಅರಗಿಸಿಕೊಳ್ಳಾರ್ದ ಖಪೋಲ ಕಲ್ಪಿತ ಅಪವಾದಗಳನ್ನು ಮಾಡಕತ್ತಾರೆ. ಈ ಎಲ್ಲ ಅಪವಾದಗಳಿಗೆ ನಿನ್ನೆನೇ ಉತ್ತರ ಸಿಕ್ಕೈತಿ. ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಲಿಷ್ಠವಾಗೈತಿ, ನ್ಯಾಯಾಂಗ ಪಾರದರ್ಶಕವಾಗೈತಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗೇನು ಇವರು ಬಿಜೆಪಿಯವರು ಒಂದು ಖಪೋಲ ಕಲ್ಪಿತ ಆರೋಪ ಮಾಡಿದರು, ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸಿಲುಕಿಸಿ ಅವ್ರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸ್ಬೇಕನ್ನುವಂಥ ಒಂದು ಹುನ್ನಾರ ಮಾಡಿದರು. ಸತ್ಯಮೇವ ಜಯತೆ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟಂಥ ಸಿದ್ದರಾಮಯ್ಯನವರಿಗೆ ನ್ಯಾಯಾಲಯದಲ್ಲಿ ಜಯ ಸಿಕ್ತು. ರಾಜಕಾರಣದಲ್ಲಿ ಅತ್ಯಂತ ಪಾರದರ್ಶಕವಾಗಿದ್ದುಕೊಂಡು ಅವರ ಪತ್ನಿ ಯಾರು ಅಂತ ಸಹಿತ ಸಾರ್ವಜನಿಕವಾಗಿ ಅವರೆಂದೂ ಬಂದಿದ್ದಲ್ಲ ಅವರ ಪತ್ನಿಯವರು, ಅಂಥವ್ರನ್ನ ಕೂಡ ರಾಜಕೀಯವಾಗಿ ಬೀದಿಗೆ ತಂದು ನಿಲ್ಲಿಸಿದರು ಬಿಜೆಪಿಯವರು. ನಿರಾಧಾರ ಆರೋಪ. ಆ ನಿರಾಧಾರ ಆರೋಪಗಳಿಗೆ ನಿನ್ನೆ ಉತ್ತರ ಸಿಕ್ತು. ಈ ದೇಶದಲ್ಲಿ ನ್ಯಾಯ ಸತ್ತಿಲ್ಲ ಅನ್ನುವಂಥ ಒಂದು ಉದಾಹರಣೆ ನಿನ್ನೆ ಸಿಕ್ಕಿದೆ. ನ್ಯಾಯಮೂರ್ತಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರು ಹಾಗೂ ಇನ್ನೋರ್ವ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠ ಬರೀ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ನಿರಪರಾಧಿಗಳಂತಷ್ಟೇ ಹೇಳಿಲ್ಲದು. ಮತ್ತೊಂದು ಮಾತನ್ನು ಮಿತ್ರರು ಗಮನಿಸಬೇಕು. ಸಾಂವಿಧಾನಿಕ ಸಂಸ್ಥೆಗಳಾದಂಥ ED, CBI ಮತ್ತು IT ನೇರವಾಗಿ ಪ್ರಶ್ನೆ ಮಾಡಿತು ಸರ್ವೋಚ್ಚ ನ್ಯಾಯಾಲಯ. ಮತದಾರರ ಮಧ್ಯದಲ್ಲಿ ಮಾತ್ರ ರಾಜಕಾರಣ ಇರಲಿ, ಸ್ವಾಯತ್ತ ಸಂಸ್ಥೆಗಳು, ನೀವು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ರಾಜಕಾರಣ ನುಸುಳಬಾರ್ದು ಅನ್ನುವಂಥ ಉದ್ದೇಶದಿಂದ EDಗೆ ಛೀಮಾರಿ ಹಾಕಿದೆ. ಅಂತ ಹೊತ್ತಿನಲ್ಲಿ ಆ ಆರೋಪ ಮಾಡುವಾಗ ಮತ್ತೊಂದು ತಪ್ಪಿದ್ರು ಬೆಲ್ಲದವರು.
ತಮ್ಮ ಬೆಂಬಲಿಗರು, ಅದರಲ್ಲೂ ಮುಸ್ಲಿಂ ಯುವಕರು ಅಂತ ಹೇಳ್ತಾರೆ. ಇವ್ರ ಉದ್ದೇಶ ಏನು? ಬೆಲ್ಲದವ್ರ ಉದ್ದೇಶ ಏನೈತಿ? ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸುವಂತ ಉದ್ದೇಶ ಅಷ್ಟೇ ಇಟ್ಕೋಬೇಕು ಬೆಲ್ಲದವರು. ಕೋಮು ಸಾಮರಸ್ಯ, ಪಂಚಮಸಾಲಿ ಹೋರಾಟದಲ್ಲಿ ರಾಜಕೀಯ ತಂದು ಕೋಮು ಸಾಮರಸ್ಯವನ್ನು ಹದಗೆಡಿಸುವಂತ ಪ್ರಯತ್ನವನ್ನು ಬೆಲ್ಲದವ್ರು ಮಾಡಬಾರ್ದು. ಏನದು ಮುಸ್ಲಿಂ ಯುವಕರು ಅಂದ್ರ ಏನು? ಅವ್ರು ಕಣ್ಣಾರೇನು ಹೊಡ್ಯಾರ? ಅಥವಾ CCTV ಏನು ರಿಪೇರ್ ಮಾಡಕ್ ಮುಸ್ಲಿಮರು ಯಾರು ಹೋಗಬಾರ್ದ? ಯಾಕಂದ್ರೆ ಹಿನ್ನೆಲೆನೇ ಅಂತದೈತಿ ಬಿಜೆಪಿ ಅವ್ರದ್ದು. ಮುಸ್ಲಿಮರು ಕಲ್ಲಂಗಡಿ ಮಾಡಬಾರ್ದು, ಮುಸ್ಲಿಮರು ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡಬಾರ್ದು. ಅವ್ರಿಗೆ ದೇಶದ ಪ್ರಜೆಗಳಲ್ಲ ಅವ್ರ ದೃಷ್ಟಿಯೊಳಗೆ. ಅಂತ ಹೊತ್ತಿನಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಬೆಲ್ಲದವರು ಮುಸ್ಲಿಂ ಯುವಕರಿಂದ ವಿಷ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಮಾಡ್ತಾರಲ್ಲ, ಅದ್ರ ಜೊತೆ ಮತ್ತೇನಂತಾರ? ಸಮಾಜದ ಶ್ರೀಗಳಿಗೆ ವಿಷಪ್ರಾಶನ ಮಾಡಿಸುವ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಮಾಡುವುದು ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಇರಾದೆ ಇದೆ ಅಂತ ಹೇಳ್ತಾರೆ. ಪತ್ರಿಕೆಗಳಲ್ಲಿ ನೋಡ್ರಿ, ನಾವು ನಿರೋಧ ಆರೋಪ ಮಾಡಕ್ಕಾಗ್ತಿಲ್ಲ. ಇದ್ರ ಉದ್ದೇಶ ಏನು? ಏನು ಸಿದ್ದರಾಮಯ್ಯನವ್ರನ್ನ ಒಂದು ಸಮಾಜದ ವಿರುದ್ಧ ಎತ್ತಿ ಕಟ್ಟದ? ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಬಾಂಧವ್ಯವಿರುವಂತಹ ಸಮಾಜ, ದೇಶದ್ರೋಹದ ಸಮಾಜಗಳಲ್ಲ. ಸಿದ್ದರಾಮಯ್ಯನವರು ಹಾಲಮತ ಸಮುದಾಯಕ್ಕೆ ಸೇರಿದವರಿದ್ರು ಕೂಡ ಎಲ್ಲರಿಗೂ ಬೇಕಾದವರು. ಪಂಚಮಸಾಲಿ ಸಮಾಜ ಚೆನ್ನಮ್ಮನ ಪ್ರತೀಕವಾದ್ರೆ ಹಾಲಮತ ಸಮಾಜ ಸಂಗೊಳ್ಳಿ ರಾಯಣ್ಣನ ಪ್ರತೀಕ. ತಾಯಿ ಮಕ್ಕಳ ಬಾಂಧವ್ಯ, ಈ ಬಾಂಧವ್ಯಕ್ಕೆ ಹುಳಿ ಹಿಂಡು ಪ್ರಯತ್ನ ಅಲ್ಲಿ ಧಾರವಾಡ ಹುಬ್ಳಿ ಒಳಗೆ ಮಾಡಿಕೊಡ್ರಿ. ಯಾಕಂದ್ರೆ ಧಾರವಾಡ ಹುಬ್ಳಿ ಎಲ್ಲ ಕೋಮು ಸೌಹಾರ್ದಿದ್ದಂಥ ಸಿದ್ದಾರೂಢರದು 3000 ಮಟ್ಟದ ಹಿನ್ನೆಲೆಯನ್ನ ಬಿಜೆಪಿ ಅವ್ರು ನೀವೆಲ್ಲ ಹುಬ್ಬಳ್ಳಿ ಧಾರವಾಡ ಹದಿಗಡಿಸಿರಿ. ಆ ಹದಿಗಡಿಸೋ ಪ್ರಯತ್ನ ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ಮಾಡಕ್ ಬರಬಾರ್ರಿ ಬೆಲ್ಲದವರು. ನಾ ಬೆಲ್ಲದವ್ರಿಗೆ ನೇರವಾಗಿ ಹೇಳ್ತೀನಿ, ನಿಮ್ಮ ಪಂಚಮಸಾಲಿ ಹೋರಾಟದಲ್ಲಿ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನಿದ್ರು ಅದು ನಮಗೆ ಸಂಬಂಧಪಡದ ವಿಷಯ. ಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನ ವಿನಾಕಾರಣ ಒಂದು ಬೇರೆ ಕೊಲೆಗಾರ ಅನ್ನುವಂಥ ಒಂದು ಪಟ್ಟದಲ್ಲಿ ಕಟ್ಟಬೇಕು ಅನ್ನುವಂಥ ನಿಮ್ಮ ಈ ಕುತಂತ್ರ ಏನೈತಿ ಅದು ಫಲಿಸುವುದಿಲ್ಲ. ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ, ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ. ಆಲ್ಮತ ಸಮಾಜಕ್ಕೂ ಯತ್ನಾಳ್ ಅವರ ನಾಯಕತ್ವದ ಅವಶ್ಯಕತೆ ಇಲ್ಲ, ಏನಿಲ್ಲ. ಆಯಾ ಸಮುದಾಯದವರು, ಆಯಾ ಸಮುದಾಯದ ಸ್ವಾಮೀಜಿಗಳು, ನಾಯಕರು ಹೋರಾಡ್ತಾರೆ. ಯತ್ನಾಳ್ ಅವ್ರ ರಾಯಭಾರ ಏನು ನಮ್ಗೆ ಬೇಕಾಗಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅವರೇನು ಹುಟ್ಟಿದವರಲ್ಲ. ಯಾವುದಾದ್ರು ತಮ್ಮ ಮತಗಳಿಕೆಗಾಗಿ ಏನೇನೋ ಮಾತಾಡಿದ್ರಲ್ಲಿ ಅರ್ಥ ಇಲ್ಲ. ಧರ್ಮ ವಿಭಜನೆಯ ಶಾಪ ಸಿದ್ದರಾಮಯ್ಯನವ್ರಿಗೆ ತಟ್ಟುತ್ತಾ ಅಂತ ಹೇಳಿದ್ರಿ. ಧರ್ಮ ವಿಭಜನೆಯ ಶಾಪ ತಟ್ಟಿಲ್ಲ, ಧರ್ಮ ವಿಭಜಕರವರಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದೈತಿ. ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ನಾವು ಸ್ವಾಗತಿಸ್ತೇವೆ. ಮುಂಬರುವ ದಿವಸಗಳಲ್ಲಿ ಆದರೂ ಈ ಒಂದು ಸಮುದಾಯದ ಮತ್ತು ಧಾರ್ಮಿಕ ಹೋರಾಟಗಳಿಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಣೆಗಾರರನ್ನಾಗಿ ಮಾಡುವಂಥ ಪ್ರವೃತ್ತಿ ನಿಲ್ಲ. ಇನ್ನು ವೈಯಕ್ತಿಕವಾಗಿ ಒಂದು ಸಮುದಾಯದ ಹೋರಾಟದಲ್ಲಿರುವಂಥ ನಮ್ಮ ನಾಯಕರು ವಿಜಯಾನಂದ ಕಾಶ್ಯಪ್ನವರವರು, ಅವರು ಸಮುದಾಯದ ನಾಯಕರು, ಸಮುದಾಯದ ಪರವಾಗಿನೂ ಹೋರಾಡಬೇಕಾಗತ್ತೆ. ಜಾತಿಯೊಳಗಿದ್ರೂ ಜಾತ್ಯತೀತರಾಗಿರ್ಬೇಕಾಗತ್ತೆ. ಜಾತಿಯೊಳಗಿದ್ರೂ ನಾವು ಜಾತ್ಯತೀತರಾಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಅವರು. ಅವರ ಬಗ್ಗೆ ನಿಮ್ಮ ಸಮುದಾಯ ಆಧಾರಿತವಾದಂಥ ಟೀಕೆಗಳು ಏನೇ ಇದ್ರೂ ಮಾಡ್ರಿ, ಅದು ನಮಗೆ ಸಂಬಂಧಪಡದಂಥ ವಿಷಯ. ಆದ್ರೆ ವಿಜಯಾನಂದ ಕಾಶ್ಯಪ್ನವರ ಹೆಸರನ್ನು ಬಳಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹೆಸರನ್ನು ಅನವಶ್ಯಕವಾಗಿ ಎಳೆದು ತಂದು ವಿನಾಕಾರಣ ಆರೋಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಹಿಂದುಳಿದ ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯ ಕೂಡ, ಯಾಕಂದ್ರೆ ಮುಸ್ಲಿಮರ ವೈಯಕ್ತಿಕ ಯಾಕೆ ಟೀಕೆ ಅದು? ಆ ಮುಸ್ಲಿಮನ್ನು ಶಬ್ದದ ಬಗ್ಗೆ ಕ್ಷಮೆ ಕೇಳ್ಬೇಕು ನೀವು. ಬಂದವ್ರಿಗೆಲ್ಲ ವರ್ಗಾವಣೆ ಪತ್ರ ಹಿಡ್ಕೊಂಡು ಅವ್ರ ಜಾತಿ ನೋಡಿ ಕೆಲಸ ಕೊಡೋಣ ನಾವು ನಮ್ಮ ಮನೆಗಳಿಗೆ ಬರುವಂಥವ್ರಿಗೆ. ಬೆಲ್ಲದವ್ರ ನೀವು ನಿಮ್ಮ ಮಾತುಗಳಿಗೆ ಕ್ಷಮೆ ಕೇಳ್ಕೋಬೇಕು. ನಿಮ್ಮ ಹೋರಾಟದ ಏನು ಶಕ್ತಿ ಐತಿ ನೀವು ಮಾಡಿಕೊಡ್ರಿ. ನಿಮಗೆ 2A ಅಲ್ಲ ಬೇಕಾದ ಸಿಗಲಿ, ನಮಗೆ ಸಂತೋಷ ಐತಿ. ಅದನ್ನು ಬಿಟ್ಟು ನೀವು ಮತ್ತೊಮ್ಮೆ ವೈಯಕ್ತಿಕವಾಗಿ ಯಾರ್ಯಾವ್ದನ್ನು ಸಮುದಾಯ ಆಧಾರಿತವಾಗಿ ಟೀಕೆ ಮಾಡಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ. ನಿಮ್ಮ ಮತಕ್ಷೇತ್ರದಲ್ಲೂ ನಿಮ್ಮನ್ನು ಸೋಲಿಸುವಂಥ ಶಕ್ತಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಐತಿ. ಇವತ್ತು ಅಲ್ಪಸಂಖ್ಯಾತರಿಗೆ ಯಾವುದೇ ನೋವು ಟೀಕೆಗಳು ಬಂದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಸಮಾನವಾಗಿ ಟೀಕೆ ಮಾಡ್ತೀವಿ. ಅಹಿಂದ ವರ್ಗದ ಶಕ್ತಿ ಏನು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ. ಬೆಲ್ಲದವರೇ, ನಿಮಗಿದು ಅಂತಿಮ ಎಚ್ಚರಿಕೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಿದ್ದೆ.